ನಮಸ್ಕಾರ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ. ಎಲ್ಲರೂ ನಿಮ್ಮನ್ನು ಹೊಗಳುತ್ತಿದ್ದಾರೆ. ಇದು ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ಪರಿಶ್ರಮದಿಂದಲೇ ಸಾಧ್ಯವಾಯಿತು ಅಂತ ಹೇಳುವಂಥ ಹೆಮ್ಮೆ ನಿಮ್ಮ ಮನಸ್ಸಲ್ಲಿ ಮೂಡಿದೆ. ಅದೇ ಸಮಯದಲ್ಲಿ ಯಾರಾದರೂ ನಿಮ್ಮ ಮುಂದೆ ಬಂದು ನೀನು ಸಾಧಿಸಿದ್ದು ನಿನ್ನ ಶಕ್ತಿಯಿಂದ ಮಾತ್ರ ಅಲ್ಲ ಅಂತ ಹೇಳಿದರೆ ಬಹುಶಃ ನಮಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಅಲ್ವಾ? ಇದೇ ರೀತಿಯ ಅಹಂಕಾರ ಒಂದು ಕಾಲದಲ್ಲಿ ದೇವತೆಗಳಿಗೂ ಬಂದಿತ್ತಂತೆ. ಆ ಅಹಂಕಾರವನ್ನು ಒಂದೇ ಒಂದು ಹುಲ್ಲಿನ ಕಡ್ಡಿಯ ಮುಖಾಂತರ ಪರಮಾತ್ಮ ಹೇಗೆ ಮುರಿದ ಅಂತ ಹೇಳುವಂಥ ಅದ್ಭುತವಾದಂಥ ಕಥೆಯೇ ಕೇನೋಪನಿಷತ್ತಿನಲ್ಲಿ ಬರ್ತದೆ. ಇದು ಕೇವಲ ದೇವತೆಗಳ ಕಥೆಯಲ್ಲ, ಇದು ನಮ್ಮ ಕಥೆ, ನಮ್ಮ ಯಶಸ್ಸಿನ ಕಥೆ, ನಮ್ಮ ಅಹಂಕಾರದ ಕಥೆ. ಮತ್ತು ಕೊನೆಗೆ ನಮ್ಮ ಜೀವನದಲ್ಲಿ ನಾವು ಯಾರನ್ನೂ ಮರೆಯಬಾರದು ಅಂತ ಹೇಳುವಂಥದ್ದನ್ನು ಕಲಿಸುವಂತಹ ಕಥೆ. ಬಹಳ ಹಿಂದಿನ ಕಾಲದಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ಭೀಕರವಾದಂತಹ ಯುದ್ಧ ನಡೆಯುತ್ತಂತೆ. ಯುದ್ಧ ಹಲವು ದಿವಸಗಳವರೆಗೆ ಮುಂದುವರಿಯಿತು. ಅಸುರರ ಶಕ್ತಿ ಅಪಾರವಾಗಿತ್ತು. ದೇವತೆಗಳಿಗೂ ಕೂಡ ಗೆಲುವು ಸುಲಭವಾಗಿರಲಿಲ್ಲ. ಕೊನೆಗೆ ದೇವತೆಗಳು ಅಸುರರನ್ನು ಸೋಲಿಸ್ತಾರೆ. ದೇವತೆಗಳ ಲೋಕದಲ್ಲಿ ಸಂತೋಷ ತುಂಬುತ್ತದೆ. ಎಲ್ಲರೂ ತಮ್ಮ ತಮ್ಮ ಗೆಲುವನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಆ ಗೆಲುವಿನ ಜೊತೆಗೆ ಅವರ ಮನಸ್ಸಲ್ಲಿ ನಿಧಾನವಾಗಿ ಒಂದು ಭಾವನೆ ಬೆಳೆಯತೊಡಗ್ತದೆ. ಏನು ಅಂತೇಳಿದರೆ, ನಮ್ಮ ಶಕ್ತಿಯಿಂದ ಈ ಗೆಲುವು ಸಿಕ್ಕಿತು, ನಮ್ಮ ಪರಾಕ್ರಮದಿಂದಲೇ ಅಸುರರು ಸೋತರು, ನಮ್ಮಲ್ಲಿರುವಂಥ ಶಕ್ತಿಗೆ ಸಮಾನವಾದಂಥ ಶಕ್ತಿ ಇನ್ಯಾರಿಗುಂಟು? ಹೀಗೆ ದೇವತೆಗಳ ಮನಸ್ಸಲ್ಲಿ ಅಹಂಕಾರ ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಆದರೆ ಅವರಿಗೆ ಒಂದು ವಿಷಯ ಮರೆತು ಹೋಗಿತ್ತು. ಏನು ಅಂತ ಹೇಳಿದರೆ, ತಮ್ಮೊಳಗೆ ಶಕ್ತಿಯನ್ನು ಕೊಟ್ಟದ್ದು ಯಾರು? ತಮ್ಮ ಕೈಗೆ ಬಲ ಕೊಟ್ಟದ್ದು ಯಾರು? ತಮ್ಮ ಬುದ್ಧಿಗೆ ಬೆಳಕು ಕೊಟ್ಟದ್ದು ಯಾರು? ತಮ್ಮ ಉಸಿರಿಗೆ ಜೀವ ಕೊಟ್ಟದ್ದು ಯಾರು? ಅದನ್ನು ಅವರು ಮರ್ತಿದ್ರು. ಪರಮಾತ್ಮನು ಅವರ ಈ ಅಹಂಕಾರವನ್ನೆಲ್ಲ ಗಮನಿಸ್ತಾನೆ. ಇವರಿಗೊಂದು ಪಾಠ ಕಲಿಸಬೇಕು ಅಂತ ತೀರ್ಮಾನ ಮಾಡ್ತಾನಂತೆ. ಆಗ ದೇವತೆಗಳ ಮುಂದೆ ಒಂದು ವಿಚಿತ್ರವಾದಂಥ ಯಕ್ಷನ ರೂಪದಲ್ಲಿ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಅವನ ರೂಪ ಯಾರಿಗೂ ಅರ್ಥ ಆಗಲಿಲ್ಲ. ಅವನು ಯಾರು? ಎಲ್ಲಿಂದ ಬಂದ? ಯಾಕೆ ಬಂದ? ಯಾರಿಗೂ ಗೊತ್ತಾಗಲಿಲ್ಲ. ಅವನು ಸಾಮಾನ್ಯ ವ್ಯಕ್ತಿಯ ಹಾಗೆ ಕಾಣ್ತಾ ಇದ್ರು, ಸಾಮಾನ್ಯ ಯಕ್ಷನ ಹಾಗೆ ಕಾಣ್ತಾ ಇದ್ರು. ಅವನ ಸಾನ್ನಿಧ್ಯದಲ್ಲಿ ಯಾವುದೋ ಅಪಾರವಾದಂತಹ ಶಕ್ತಿ ಅಡಗಿತ್ತು. ದೇವತೆಗಳು ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ. ಇವನು ಯಾರು? ನಮ್ಮ ಮುಂದೆ ಬಂದು ನಿಂತಿರುವಂತಹ ಇವನು ಯಾರ ಪಕ್ಷದವನು? ಇವನು ಯಾವ ಶಕ್ತಿಯವನು ಅಂತ ಪ್ರಶ್ನೆಗಳವರ ಮನಸ್ಸಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗ್ತದೆ. ಕೊನೆಗೆ ಅವರು ಅಗ್ನಿದೇವನನ್ನು ಅವನ ಬಳಿಗೆ ಕಳುಹಿಸ್ತಾರೆ. ಅಗ್ನಿದೇವ ಆ ಯಕ್ಷನ ಮುಂದೆ ಹೋಗಿ ನಿಲ್ತಾನೆ. ಯಕ್ಷ ಶಾಂತವಾಗಿ ಕೇಳ್ತಾನೆ, ನೀನು ಯಾರು ಅಂತ. ಆಗ ಅಗ್ನಿಗೆ ತನ್ನ ಶಕ್ತಿಯ ಬಗ್ಗೆ ಮೊದಲೇ ಅಹಂಕಾರ ಇತ್ತಲ್ಲ, ಹೆಮ್ಮೆಯಿಂದ ಹೇಳ್ತಾನೆ, ನಾನು ಅಗ್ನಿ, ನನ್ನ ಶಕ್ತಿಯನ್ನು ನಿನಗೆ ಗೊತ್ತಿಲ್ಲ, ನೀನು ತಿಳಿಲಿಲ್ಲ ಅಂತ. ಈ ಜಗತ್ತಿನಲ್ಲಿ ಯಾವುದನ್ನೇ ಕೊಟ್ಟರೂ ಕೂಡ ನಾನು ಸುಟ್ಟು ಬೂದಿ ಮಾಡಿ ಬಿಡ್ತೇನೆ ಅಂತ. ಯಕ್ಷ ಸಣ್ಣಗೆ ನಗುತ್ತಾನೆ. ಅವನ ಮುಂದೆ ಒಂದು ಸಣ್ಣ ಹುಲ್ಲಿನ ಕಡ್ಡಿಯನ್ನು ಇಡ್ತಾನೆ. ನಂತರ ಹೇಳ್ತಾನೆ, ಸರಿ, ನಿನ್ನಲ್ಲಿ ಎಷ್ಟು ಶಕ್ತಿ ಉಂಟು ನೋಡುವ, ಇದನ್ನು ಸುಟ್ಟು ಬಿಡುವು, ಸುಟ್ಟು ತೋರಿಸು ಅಂತ. ಅಗ್ನಿದೇವ ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸ್ತಾನೆ. ಅವನ ಜ್ವಾಲೆಗಳು ಆ ಹುಲ್ಲಿನ ಕಡ್ಡಿಯನ್ನು ಸುತ್ತಿಕೊಳ್ತದೆ. ಆದರೆ ಹುಲ್ಲಿನ ಕಡ್ಡಿಗೆ ಏನೂ ಆಗಲಿಲ್ಲ. ಅಗ್ನಿ ಮತ್ತು ತನ್ನ ಶಕ್ತಿಯಿಂದ ಪ್ರಯತ್ನ ಪಡ್ತಾನೆ, ಆದರೂ ಅದು ಸುಡಲಿಲ್ಲ. ಕೊನೆಗೆ ಅಗ್ನಿದೇವನಿಗೆ ತನ್ನ ಶಕ್ತಿಯ ಮಿತಿ ತಿಳಿತದೆ. ತಲೆ ತಗ್ಗಿಸಿಕೊಂಡು ದೇವತೆಗಳ ಬಳಿಗೆ ಹಿಂದಿರುಗಿ ಹೋಗ್ತಾನಂತೆ ಅಗ್ನಿ. ದೇವತೆಗಳು ಕೇಳ್ತಾರೆ, ಏನಾಯಿತು? ಅಗ್ನಿ ಹೇಳಿದ, ನನಗೆ ಗೊತ್ತಿಲ್ಲ, ನನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿದೆ, ಆದರೂ ಆ ಒಂದು ಹುಲ್ಲಿನ ಕಡ್ಡಿಯನ್ನು ಸುಡ್ಲಿಕ್ಕಾಗಲಿಲ್ಲ. ದೇವತೆಗಳಿಗೆ ಆಶ್ಚರ್ಯ ಆಗ್ತದೆ. ಈಗ ವಾಯುದೇವನನ್ನು ಕಳಿಸ್ತಾರೆ. ವಾಯುದೇವನು ಯಕ್ಷನ ಮುಂದೆ ಹೋಗಿ ನಿಲ್ತಾನೆ. ಯಕ್ಷ ಕೇಳ್ತಾನೆ, ನೀನು ಯಾರು? ವಾಯು ಹೆಮ್ಮೆಯಿಂದ ಹೇಳ್ತಾನೆ, ನಾನು ವಾಯು, ಎಂಥದ್ದೇ ವಸ್ತು ನನ್ನ ಮುಂದೆ ಇದ್ದರೂ ಕೂಡ ನಾನು ಅದನ್ನು ಹಾರಿಸಿ ಬಿಡ್ತೇನೆ ಅಂತ. ಸರಿ, ಹಾಗಾದರೆ ಈ ಹುಲ್ಲು ಕಡ್ಡಿಯನ್ನು ನೀನು ಹಾರಿಸು ನೋಡೋಣ ಅಂತ ಯಕ್ಷ ಹೇಳ್ತಾನೆ. ಆದರೆ ಆ ವಾಯು ಎಷ್ಟು ಜೋರಾಗಿ ಬೀಸಿದ್ರೂ ಕೂಡ ಆ ಹುಲ್ಲು ಕಡ್ಡಿಯನ್ನು ಅಲುಗಾಡಿಸ್ಲಿಕ್ಕೂ ಆಗುವುದಿಲ್ಲ. ವಾಯುದೇವನಿಗೂ ಗೊತ್ತಾಗ್ತದೆ, ಅವನಿಗೂ ಅವನ ಶಕ್ತಿಯ ಮಿತಿ ಗೊತ್ತಾಗ್ತದೆ. ಅವನಲ್ಲಿಂದ ಹಿಂದಿರುಗ್ತಾನೆ. ಅಯ್ಯೋ, ನನ್ನಿಂದ ಆಗಲಿಲ್ಲಲ್ಲ, ಈ ಯಕ್ಷನಲ್ಲಿ ಇದು ಎಂಥ ಶಕ್ತಿ ಅಂತ. ಸಂಪೂರ್ಣ ಶಕ್ತಿಯನ್ನು ಬಳಸಿ ತೀವ್ರವಾಗಿ ಗಾಳಿ ಬೀಸಿದ್ರು ಆ ಹುಲ್ಲು ಕಡ್ಡಿ ಅಲುಗಾಡಲಿಲ್ಲ. ಕೊನೆಗೆ ದೇವತೆಗಳ ರಾಜನಾದಂತಹ ಇಂದ್ರ ಬರ್ತಾನೆ, ದೇವೇಂದ್ರ ಬಂದಾಗ ಆ ಜಾಗದಲ್ಲಿ ಯಕ್ಷ ಇಲ್ಲ. ಯಕ್ಷನ ರೂಪದಲ್ಲಿ ಬಂದಂತಹ ಭಗವಂತ ಅಲ್ಲಿಂದ ಹೋಗಿದ್ದಾನೆ, ಅಂತರ್ಧಾನನಾಗಿದ್ದಾನೆ. ಈಗ ಅಲ್ಲಿ ಒಬ್ಬಳು ದಿವ್ಯ ಸ್ತ್ರೀ ನಿಂತಿದ್ದಾಳೆ. ಬರ್ತಾನೆ ದೇವೇಂದ್ರ, ಬಂದು, ಯಾರು ಇಲ್ಲಿ ಒಬ್ಬ ಇದ್ದ ಅಲ್ಲ ಯಕ್ಷ, ಅವನು ಎಲ್ಲಿ ಹೋದ ಅಂತ. ಅವಳು ಯಾರಲ್ಲಿದ್ದಂಥವಳು ಅಂತ ಹೇಳಿದರೆ ಅವಳು ಉಮಾದೇವಿ. ಆ ಉಮಾದೇವಿ ಹೇಳ್ತಾಳಂತೆ,
ನೀವೆಲ್ಲರೂ ಕೂಡ ಗೆಲುವು ಸಾಧಿಸಿದ್ರಿ ಅಂತಾದಾಗ ನಿಮ್ಮ ಹಿಂದೆ ಇದ್ದಂತಹ ಶಕ್ತಿಯನ್ನು ನೀವು ಮರೆತ್ರಲ್ಲ. ಇಲ್ಲಿ ಇದ್ದದ್ದು ಸಾಕ್ಷಾತ್ ಪರಬ್ರಹ್ಮ, ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ಬಂದು ನಿಂತಿದ್ದ ಅಂತ ಆ ಉಮಾದೇವಿ ಹೇಳ್ತಾಳಂತೆ. ಇಂದ್ರ ಮೌನವಾಗಿರ್ತಾನೆ. ಉಮಾದೇವಿ ಮುಂದುವರಿಸ್ತಾಳೆ, ನಿಮ್ಮ ವಿಜಯದ ಹಿಂದೆ ಇದ್ದದ್ದು ಪರಬ್ರಹ್ಮನ ಶಕ್ತಿ. ಅದೇ ಶಕ್ತಿ ನಿಮಗೆ ಶಕ್ತಿ ಕೊಟ್ಟಿತು, ಅದೇ ಶಕ್ತಿ ನಿಮ್ಮ ಬುದ್ಧಿಗೆ ಬೆಳಕು ಕೊಟ್ಟಿತು, ಅದೇ ಶಕ್ತಿಯಿಂದ ನೀವು ಯುದ್ಧ ಮಾಡಿದ್ದೀರಿ. ಆದರೆ ಗೆಲುವು ಸಿಕ್ಕ ತಕ್ಷಣ ನೀವೇನು ಮಾಡಿದ್ರಿ? ಆ ಶಕ್ತಿಯ ಮೂಲವನ್ನೇ ನೀವು ಮರೆತ್ರಿ ಅಂತ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಅವನ ಅಹಂಕಾರ ಕರಗಿ ಹೋಗ್ತದೆ. ಅಗ್ನಿಗೂ ತನ್ನ ಮಿತಿಯ ಅರಿವಾಯಿತು, ವಾಯುವಿಗೂ ತನ್ನ ಶಕ್ತಿಯ ಮೂಲ ತಿಳಿತು. ದೇವತೆಗಳು ಅರಿತುಕೊಂಡ್ರು, ನಾವು ಶಕ್ತಿಯ ಮಾಲೀಕರಲ್ಲ, ನಮ್ಮ ಮೂಲಕ ಶಕ್ತಿ ಕೆಲಸ ಮಾಡ್ತಾ ಉಂಟು ಅಷ್ಟೇ ಅಂತ. ಇಲ್ಲಿಗೆ ಕಥೆ ಮುಗೀತಾ? ಇಲ್ಲಿಗೆ ಕಥೆ ಮುಗಿಯಲಿಲ್ಲ. ಈ ಕಥೆ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪ್ರಶ್ನೆಯನ್ನು ಕೇಳ್ತದೆ. ನಾವು ಕೂಡ ಕೆಲವೊಮ್ಮೆ ಹೀಗೇ ಯೋಚಿಸ್ತೇವಲ್ವಾ, ನಾನು ಈ ಮನೆಯನ್ನು ಕಟ್ಟಿದೆ, ನಾನು ಇಷ್ಟು ಹಣ ಸಂಪಾದಿಸಿದೆ, ನನ್ನ ಬುದ್ಧಿಯಿಂದ ಈ ಕೆಲಸ ಯಶಸ್ವಿಯಾಯಿತು, ನನ್ನಿಂದಲೇ ನನ್ನ ಕುಟುಂಬ ನಡೀತಾ ಇದೆ, ನನಗೆ ಯಾರ ಸಹಾಯವೂ ಬೇಡ, ಹೀಗೆಲ್ಲ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ತದೆ. ಆದರೆ ಒಂದು ಕ್ಷಣ ಯೋಚಿಸಿ, ನಮ್ಮ ಬುದ್ಧಿ ನಮಗೆ ಎಲ್ಲಿಂದ ಬಂತು? ನಮ್ಮ ದೇಹಕ್ಕೆ ಶಕ್ತಿ ಕೊಟ್ಟದ್ದು ಯಾರು? ನಾವು ನಡೀಲಿಕ್ಕೆ, ಮಾತಾಡಲಿಕ್ಕೆ, ಯೋಚಿಸಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಒಂದು ದೊಡ್ಡ ವರ ಅಲ್ವಾ? ಮತ್ತು ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದ ತಂದೆ ತಾಯಿ, ನಮ್ಮನ್ನು ಕಲಿಸಿದಂತಹ ಗುರುಗಳು, ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ನಿಂತವರು, ನಮಗೆ ಅವಕಾಶ ಕೊಟ್ಟವರು, ಇವರೆಲ್ಲರ ಕೊಡುಗೆಯನ್ನು ಕೂಡ ಮರೆತು ಎಲ್ಲವನ್ನೂ ನಾನೇ ಮಾಡಿದೆ ಅಂತ ಹೇಳುವಂಥದ್ದೇನುಂಟಲ್ಲ, ಅದುವೇ ಅಹಂಕಾರ. ಈ ಕಥೆಯಲ್ಲಿ ಬರುವಂತಹ ಹುಲ್ಲಿನ ಕಡ್ಡಿ ಬಹಳ ದೊಡ್ಡ ಸಂದೇಶವನ್ನು ಕೊಡುತ್ತದೆ. ಅಗ್ನಿಗೆ ಜಗತ್ತನ್ನೇ ಸುಡುವಂತಹ ಶಕ್ತಿ ಇತ್ತು, ವಾಯುವಿಗೆ ಜಗತ್ತನ್ನೇ ಅಲುಗಾಡಿಸಬಲ್ಲಂತಹ ಶಕ್ತಿ ಇತ್ತು. ಆದರೆ ಒಂದು ಸಣ್ಣ ಹುಲ್ಲಿನ ಕಡ್ಡಿಯ ಮುಂದೆ ಅವರ ಶಕ್ತಿ ಕೆಲಸ ಮಾಡಲಿಲ್ಲ ನೋಡಿ. ಅದರ ಅರ್ಥ ಏನಾಯಿತು? ನಮ್ಮ ಸಾಮರ್ಥ್ಯ ಎಷ್ಟೇ ದೊಡ್ಡದಾಗಿದ್ರೂ ಅದಕ್ಕೆ ಒಂದು ಮಿತಿ ಇರ್ತದೆ. ಆದ್ದರಿಂದ ಯಶಸ್ಸು ಬಂದಾಗ ತಲೆ ಎತ್ತಿ ನಡೆಯುವುದಕ್ಕಿಂತ ತಲೆವಾಗಿ ಕೃತಜ್ಞರಾಗುವುದೇನುಂಟಲ್ಲ, ಅದು ಹೆಚ್ಚು ಸುಂದರ ಅಂತ. ನಾವು ದೊಡ್ಡ ಸ್ಥಾನಕ್ಕೆ ಹೋದಾಗ ನಮ್ಮನ್ನು ಬೆಳೆಸಿದವರನ್ನು ಮರಿಬಾರ್ದು, ಹಣ ಬಂದಾಗ ಕಷ್ಟದ ದಿನಗಳನ್ನು ಮರೆಯಬಾರದು, ಹಾಗೆಯೇ ಪ್ರಶಂಸೆ ಸಿಕ್ಕಾಗ ನಮ್ಮ ತಪ್ಪುಗಳನ್ನು ಮರಿಬಾರ್ದು, ಮತ್ತು ಮುಖ್ಯವಾಗಿ ನನ್ನಿಂದಲೇ ಎಲ್ಲವೂ ಅಂತ ಹೇಳುವಂತಹ ಭಾವನೆ ಬರುವ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದವರನ್ನು ನಾವು ಒಮ್ಮೆ ನೆನಪಿಸಿಕೊಳ್ಬೇಕು. ಕೇನೋಪನಿಷತ್ತು ನಮಗೆ ಮತ್ತೊಂದು ಸುಂದರವಾದ ಸತ್ಯವನ್ನು ಹೇಳುತ್ತದೆ. ಜ್ಞಾನ ಬಂದಾಗಲೂ ಕೂಡ ಅಹಂಕಾರ ಕಡಿಮೆಯಾಗಬೇಕು, ಬಂದಷ್ಟು ಅಹಂಕಾರ ಕಡಿಮೆಯಾಗಬೇಕು. ನಿಜವಾದ ಜ್ಞಾನಿ ನನಗೆಲ್ಲವೂ ಗೊತ್ತು ಅಂತ ಹೇಳುವುದಿಲ್ಲ, ಅವನು ನಾನು ಇನ್ನೂ ತಿಳ್ಕೊಳ್ಬೇಕಾದದ್ದು ಬಹಳ ಉಂಟು ಅಂತ ಭಾವಿಸ್ತಾನೆ. ದೇವತೆಗಳಿಗೆ ಜಯ ಸಿಕ್ಕಾಗ ಅವರು ತಮ್ಮ ಶಕ್ತಿಯನ್ನು ನೆನೆಯುತ್ತಾರೆ. ಆದರೆ ಯಕ್ಷನ ರೂಪದಲ್ಲಿ ಬಂದ ಪರಮಾತ್ಮನವರಿಗೆ ತೋರಿಸಿದ್ದೇನು? ನಿಮ್ಮ ಶಕ್ತಿಯ ಹಿಂದೆ ಇನ್ನೊಂದು ಮಹಾಶಕ್ತಿ ಉಂಟು ಅಂತ. ಅದುವೇ ಈ ಕಥೆಯ ಹೃದಯ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಒಂದು ಸಣ್ಣ ನಿಯಮ ಇಟ್ಟುಕೊಳ್ಳುವ. ಯಶಸ್ಸು ಬಂದಾಗ ಕೃತಜ್ಞತೆ, ವಿಫಲತೆ ಬಂದಾಗ ಆತ್ಮ ಪರಿಶೀಲನೆ, ಹಣ ಬಂದಾಗ ವಿನಯ, ಜ್ಞಾನ ಬಂದಾಗ ಅಹಂಕಾರವಲ್ಲ ಇನ್ನಷ್ಟು ಕಲಿಯುವ ಮನಸ್ಸು, ಮತ್ತು ನಾನು ಎನ್ನುವ ಭಾವನೆ ಹೆಚ್ಚಾದಾಗ ನಮ್ಮ ಹಿಂದೆ ನಿಂತಿದ್ದ ನಾವು ಅಂತ ಹೇಳುವಂಥ ಹಾಗೆ ನಮ್ಮ ಜೊತೆ ಬಂದಂಥ ಜನರನ್ನು ನೆನಪಿಸಿಕೊಳ್ಳುವ. ಯಾಕೆಂದರೆ ಒಂದು ಹುಲ್ಲಿನ ಕಡ್ಡಿಯೂ ಕೂಡ ಸುಡಲಾಗದ ಕ್ಷಣವೇ, ಕಡ್ಡಿಯನ್ನೂ ಸುಡಲಾಗದ ಕ್ಷಣವೇ ದೇವತೆಗಳಿಗೆ ತಮ್ಮ ನಿಜವಾದ ಶಕ್ತಿಯ ಅರಿವು ಮೂಡಿತು ನೋಡಿ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಬರುವಂಥ ಸಣ್ಣ ಸಣ್ಣ ಸೋಲುಗಳು, ಅಡೆತಡೆಗಳು ನಮ್ಮನ್ನು ಕೆಳಗೆ ಬೀಳಿಸಲಿಕ್ಕೆ ಬರುವುದಿಲ್ಲ, ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ ನಮ್ಮ ನಿಜವಾದ ಶಕ್ತಿಯನ್ನು ಪರಿಚಯಿಸಲಿಕ್ಕೆ ಬರ್ತದೆ. ಇದೇ ಕೇನೋಪನಿಷತ್ತಿನ ಯಕ್ಷನ ಕಥೆ ನಮಗೆ ಕೊಡುವಂಥ ಅತ್ಯಂತ ಸುಂದರವಾದ ಸಂದೇಶ. ಯಶಸ್ಸು ಸಿಕ್ಕಾಗ ನಾನು ಮಾಡಿದೆ ಅಂತ ಹೇಳಬೇಡಿ, ನನಗೆ ಈ ಅವಕಾಶ ಸಿಕ್ಕಿತು, ನನ್ನೊಂದಿಗೆ ಹಲವರು ನಿಂತರು, ಪರಮಾತ್ಮನ ಕೃಪೆಯಿಂದ ಸಾಧ್ಯವಾಯಿತು ಅಂತ ಹೇಳಿ. ಅಂತಹ ವಿನಯವೇ ಮನುಷ್ಯನ ನಿಜವಾದಂತಹ ಆಭರಣ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.